ಅವರಿಗೆ ಅನಿಸಿದಾಗ ಬರ್ತಾ ಇದ್ದಾರೆ, ಪ್ರತಿಯೊಬ್ಬರು ಬರ್ತಾ ಇದ್ದಾರೆ, ಚರಿತ್ರೆ ಪಾರಾಯಣ ಮಾಡಿದ್ದಾರೆ. ಗುರುನಾಥರದ್ದು ಈಗ ಅನಂತರಾಮ್ ಅವರು ಬರೆದಿದ್ದು ಅದನ್ನೆಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಇದೆ ಚರಿತ್ರೆ, ಅದನ್ನು ಪಾರಾಯಣ ಮಾಡ್ತಾ ಇದ್ದಾರೆ. ಕೊರೋನಾದಲ್ಲಿ ನನಗೆ ಆ ಲಾಕ್ಡೌನ್ ಮಾಡಿದ ದಿನನೇ ಸಾಯಂಕಾಲ ಊರಿಗೆ ಹೋಗ್ಬಿಡ್ಬೇಕು, ಇದು ಚೈನಾದೆಲ್ಲ ಮಾಡತ್ತಾರನೇ ತಿಂಗಳಗಟ್ಟಲೆ ಮಾಡ್ಬೋದೇನೋ ಅಂತ ಅನಿಸ್ತು. ಗೋಶಾಲೆ ನೋಡ್ಕೋಬಹುದು ಗಂಡ ಹೆಂಡತಿ ಅಂತ ಹೇಳಿದ್ರು. ಅಲ್ಲಿ ಹೋದ್ವಿ. ಅದೇ ಹೆಂಗೆ ಅಲ್ಲಿ ನಾವು ಹೋಗೋಕ್ಕೂ ಅಷ್ಟೇ, ಒಬ್ರು ಗುರುನಾಥರ ಪರಿಚಯ ಇರುವಂತ ಒಬ್ರು ವ್ಯಕ್ತಿ ನಮಗೆ ಗದ್ದೆಲ್ಲಿ ಹೋದ್ರು ದರ್ಶನ ಆಗೋದು, ಮನೆಯಲ್ಲಿ ಬಂದ್ರು ಅದ್ರದ್ದು ಓಡಾಡ್ತದ್ದು ಗೊತ್ತಾಯ್ತು. ಒಂದಿನ ಹಿಂಗೆ ನಾನು ಬೆಳ್ಕೊಂಡೆ, ಗುರುವೇ ನೀವೇ ಬಂದು ನಮ್ಮನ್ನ ಈ ತರದಲ್ಲಿ ಈ ರೂಪದಲ್ಲಿ ನೋಡ್ತಾ ಇದ್ರಿ ಅಂತ ಅನ್ಸುತ್ತೆ. ನನಗೆ ಭಯ, ಇಲ್ಲಿ ಇರೋದಕ್ಕೆ ವಾತಾವರಣ ಭಯ ಆಗ್ತಾ ಇದೆ, ನೀವು ಕಾಪಾಡೋಕೆ ಬಂದಿದ್ದೀರ ಅಂತ ಅನ್ಸುತ್ತೆ. ನಮ್ಮ ವಸತಿ ಅಂತ ಬಂದು ಮಲ್ಕೊಳ್ಳೋದು, ಬೆಳಿಗ್ಗೆ 6 ಗಂಟೆಗೆ ಎದ್ದು ಹೋಗೋದು. ನಾವು ಬರೋ ತನಕ ಇದಷ್ಟು ಮಾಡಿದ್ವಿ. ಇವಾಗ ನಾವು ಮಗನ ಮಾತ್ರ ಗುರುಕುಲಕ್ಕೆ ಹೋದ್ರು ಅದು ಬಂದು ನಮ್ಮ ಜೊತೆಯಲ್ಲೇ ಹೊಳೆ ದಾಟಿಸಿ ಆ ಕಡೆ ಬಿಡ್ತಾರೆ. ಅದನ್ನ ಅವನೊಂದು ಸ್ವಲ್ಪ ನಮ್ಮ ಸ್ನೇಹಿತನೇ ಮಾಡ್ತಾ ಇದ್ದಿದ್ದು, ಸ್ವಲ್ಪ ರೇಟ್ ವ್ಯತ್ಯಾಸ ಆಯ್ತು, ಇನ್ನು ಮಾಡೋದಲ್ಲ ಅಂತ ಡಿಸೈಡ್ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ದೆ ನಾನು. ಬೇಡ ನನಗೆ ಇದು ರೇಟ್ ಆಗೋದಿಲ್ಲ ಅಂತ ಹೇಳಿ ಮನೇಲಿ ಬಂದು ಕೂತ್ಕೊಂಡ ತಕ್ಷಣ ರಾಮಮೂರ್ತಿಗಳು ಬರ್ತಾರೆ. ಆ ಗುರುನಾಥರು ಆ ಸಮಯದಲ್ಲಿ ನಾವು ಹೋದವಾಗ ಅಲ್ಲಿ ಕೂತಿದ್ರು, ಎಲ್ಲರೂ ದರ್ಶನ ಮಾಡ್ತಿದ್ರು. ನಾವು ನಮ್ಮ ಗುರುಗಳ ಹತ್ರ ಹೋಗಿ ಕೇಳು ಹೋಗಿಯಪ್ಪ ಅಂತಂದ್ರು. ಆವಾಗ ಅಲ್ಲಿ ಹೋದವಾಗ ತುಂಬಾ ಜನ ಇದ್ರು. ಆ 45 ದಿನ ಏನೋ ಆಗಿತ್ತು. ಆ ಸಮಯದಲ್ಲೇ ಗುರುಗಳ ದರ್ಶನ ಆಯಿತು. ಹೋಗಿ ಗುರು ದರ್ಶನ ಅದೇ ರೀತಿ ನನಗೂ ಊರಿಗೆ ಹೋದೆ. ಆಮೇಲೆ ಒಳ್ಳೆ ರೀತಿ ನನ್ನ ಹೆಂಡತಿಗೆ ಒಳ್ಳೆ ರೀತಿ ಒಂದು ಹೆಣ್ಣು ಮಗು ಹುಡುಕ್ತು ಬಂದಿದ್ದೀನಿ. ಮತ್ತೆ ನನ್ನ ಗುರುನು ಮತ್ತೆ ಮೇಲೆ ಎತ್ತಾನೆ ನನ್ನ ಭಾವನೆಯಲ್ಲಿದೆ. ಖಂಡಿತವಾಗಿ ಮತ್ತೆ ನನ್ನ ಒಳ್ಳೆ ಸ್ಥಾನ ತಗೊಂಡೋಗಿ ನನ್ನ ಗುರು ಇಡ್ತಾನೆ ಅನ್ನೋ ಭಾವನೆಯಿಂದ ಮತ್ತೆ ಬಂದಿದ್ದೀನಿ ಇಲ್ಲಿಗೆ. ಇದು ಗುರು ಕಾರುಣ್ಯ ಅಲ್ವಾ? ಇದೇ ತರ ಗುರುಗಳ ಕಾರುಣ್ಯ ಸದಾ ನಮ್ಮ ಮೇಲೆ ಇರಲಿ, ಹೀಗೆ ನಡೀಲಿ ಅಂತ ಹೇಳಿ ಗುರುಗಳ ಹತ್ರ ಬೇಡ್ಕೊಂತೀವಿ. ಎಲ್ಲರೂ ನಮ್ಮ ತಂಗಿ ಗಂಡ ಈ ಥರ ಎಲ್ಲ ನಾವು ಅವ್ರ ಹತ್ರ ಹೇಳ್ಕೊಂಡಾಗ ಭಾರಿ ಖುಷಿ ಪಟ್ಟರು. ಎಲ್ಲರೂ ನಾವು ಟಿ ಮಾಡ್ಕೊಂಡು ಎಲ್ಲರೂ ಬಂದು ಹೋಗಿದ್ದಾರೆ, ಇವಾಗಲೂ ಬರ್ತಾ ಇದ್ದಾರೆ, ಅವರಿಗೆ ಅನಿಸಿದಾಗ ಬರ್ತಾ ಇದ್ದಾರೆ, ಪ್ರತಿಯೊಬ್ಬರು ಬರ್ತಾ ಇದ್ದಾರೆ, ಚರಿತ್ರೆ ಪಾರಾಯಣ ಮಾಡಿದ್ದಾರೆ. ಗುರುನಾಥರದ್ದು ಈಗ ಅನಂತರಾಮ್ ಅವರು ಬರೆದಿದ್ದು ಅದನ್ನೆಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಇದೆ ಚರಿತ್ರೆ, ಅದನ್ನು ಪಾರಾಯಣ ಮಾಡ್ತಾ ಇದ್ದಾರೆ. ಗುರುಗಳ ಹೆಸರು ಹೇಳ್ಕೊಂಡು ಬರ್ತಾ ಇದ್ದೀವಿ ನಾವೀಗ, ಯಾಕಂದ್ರೆ ಅವ್ರ ಕಾರಣ ಪ್ರತಿಯೊಬ್ಬರಿಗೆ ಅನುಭವಕ್ಕೆ ಬಂದಿದೆ ಇದು, ಅವ್ರ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಆಗಿದೆ. ಎಷ್ಟೋ ರೀತಿಯಿಂದ ಒಳ್ಳೆ ರೀತಿ ನಡೆಸಿದೆ. ಹೇಳ್ಕೊಡಕ್ ಹೋದ್ರೆ ಅದು ಹೇಳನಲ್ಲ, ತುಂಬಾ ಎಪಿಸೋಡ್ ಆಗ್ಬಹುದು, ಅಷ್ಟೊಂದು ಕಾರುಣ್ಯ ಗುರುಗಳದ್ದು ಅನುಭವಿಸಿದೀವಿ, ಚೆನ್ನಾಗಾಗಿದೆ. ಹಾಗೆ ನಾನು ಕೊರೋನಾ ಬಂದ ನಂತರ ಕೊರೋನಾದಲ್ಲಿ ನೋಡಿ ಇದೊಂದು ದೊಡ್ಡ ಪ್ರಕ್ರಿಯೆ. ಕೊರೋನಾದಲ್ಲಿ ನನಗೆ ಆ ಲಾಕ್ಡೌನ್ ಮಾಡಿದ ದಿನನೇ ಸಾಯಂಕಾಲ ಊರಿಗೆ ಹೋಗ್ಬಿಡ್ಬೇಕು, ಇದು ಚೈನಾದೆಲ್ಲ ಮಾಡತ್ತಾರನೇ ತಿಂಗಳಗಟ್ಟಲೆ ಮಾಡ್ಬೋದೇನೋ ಅಂತ ಅನಿಸ್ತು. ಬೀಡಂಗಡಿ ಬಾಗಿಲು ಹಾಕೊಂಡು ನಾವು ಸಾಯಂಕಾಲನೇ ಗಾಡಿ ಮಾಡ್ಕೊಂಡು ಊರಿಗೆ ಹೊಂಟುಬಿಟ್ವಿ. ಊರಲ್ಲಿ ಒಂದು 1.5-2 ತಿಂಗಳು ಇದ್ವಿ, 2.5 ತಿಂಗಳು ಊರಲ್ಲಿದ್ವಿ. ಇದ್ದಾಗ ನನಗೆ ಇನ್ನು ಬೆಂಗಳೂರು ಇಂಪ್ರೂವ್ಮೆಂಟ್ ಆಗಲ್ಲ, ಈ ಬೆಂಗಳೂರು ಬೇಡ ಸಾವಾಸ, ನಾನೆಲ್ಲೋ ಬೇರೆ ಕಡೆ ಹೋಗ್ಬೇಕು ಅನಿಸ್ತು. ಹಿಂಗೆ ಎಲ್ಲ ಹತ್ರ ವಿಚಾರಿಸ್ತಾ ಇರುವಾಗ ಪ್ರಬೋಧಿನಿ ಗುರುಕುಲದಲ್ಲಿ ಅಲ್ಲಿ ಮುಖ್ಯಸ್ಥರಾಗಿದ್ದವರು ಅವ್ರಿಗೆ ಫೋನ್ ಮಾಡಿದಾಗ ಅವರು ಇಲ್ಲಿ ಬನ್ನಿ ನಮ್ಮ ಗೋಶಾಲೆ ನೋಡ್ಕೋಬಹುದು ಗಂಡ ಹೆಂಡತಿ ಅಂತ ಹೇಳಿದ್ರು. ಅಲ್ಲಿ ಹೋದ್ವಿ. ಅದೇ ಹೆಂಗೆ ಅಲ್ಲಿ ನಾವು ಹೋಗೋಕ್ಕೂ ಅಷ್ಟೇ, ಒಬ್ರು ಗುರುನಾಥರ ಪರಿಚಯ ಇರುವಂತ ಒಬ್ರು ವ್ಯಕ್ತಿ, ಅವ್ರ ಹೆಸರು ನಂಗೆ ಸರಿ ಅಂತ ಇಲ್ಲ, ಮಂಜುನಾಥ್ ಭಟ್ರ ಅಂತ ಹೇಳಿ, ಅವ್ರದ್ದೇ ಗಾಡಿ ಎಂತ ಗಾಡಿ ಬರುತ್ತಲ್ಲ ಲಗೇಜ್ ಹಾಕೊಂಡು ಹೋಗೋದು, ಅದರಲ್ಲೇ ಕರ್ಕೊಂಡು ಹೋದ್ರು. ಬಾಡಿಗೆನೂ ಸ್ವಲ್ಪ ಕಮ್ಮಿ ತಗೊಂಡ್ರು. ಅಲ್ಲಿ ಹೋಗಿ ಇಳಿದ್ವಿ. ಅಲ್ಲೊಂದು 7 ತಿಂಗಳು ಚೆನ್ನಾಗಿ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತೈತಿ, ಏನು ತೊಂದರೆ ಆಗಿಲ್ಲ ನಮಗೆ. ಅಲ್ಲೂ ಅಷ್ಟೇ ನಮ್ಮ ಸ್ವಲ್ಪ ನಾವು ಬೆಂಗಳೂರಲ್ಲಿ ಇದ್ದವರು ಭಯ ಜಾಸ್ತಿ, ಬೆಳಕಲ್ಲೇ ಇದ್ದವರು, ಅಲ್ಲಿ ಕತ್ಲೆಗಳು ತುಂಬ ಭಯ ಇತ್ತು. ಒಂದು ಉದ್ದದ ಸರ್ಪ ಓಡಾಡ್ತಾ ಇತ್ತು ಅಲ್ಲಿ. ನಮಗೆ ಗದ್ದೆಲ್ಲಿ ಹೋದ್ರು ದರ್ಶನ ಆಗೋದು, ಮನೆಯಲ್ಲಿ ಬಂದ್ರು ಅದ್ರದ್ದು ಓಡಾಡ್ತದ್ದು ಗೊತ್ತಾಯ್ತು. ಒಂದಿನ ಹಿಂಗೆ ನಾನು ಬೆಳ್ಕೊಂಡೆ, ಗುರುವೇ ನೀವೇ ಬಂದು ನಮ್ಮನ್ನ ಈ ತರದಲ್ಲಿ ಈ ರೂಪದಲ್ಲಿ ನೋಡ್ತಾ ಇದ್ರಿ ಅಂತ ಅನ್ಸುತ್ತೆ. ನನಗೆ ಭಯ, ಇಲ್ಲಿ ಇರೋದಕ್ಕೆ ವಾತಾವರಣ ಭಯ ಆಗ್ತಾ ಇದೆ, ನೀವು ಕಾಪಾಡೋಕೆ ಬಂದಿದ್ದೀರ ಅಂತ ಅನ್ಸುತ್ತೆ. ಆದರೆ ಸರ್ಪ ಮೆಂಟಾಲಿಟಿಯಲ್ಲಿ ನಮಗೆ ಇರುತ್ತೆ. ಆದರೆ ನಿಮ್ಮ ಕಾವಲಿರಲಿ, ಈ ಪದೇ ಪದೇ ನೋಡ್ತಾ ಇರೋದು ನನಗೆ ಭಯ, ನಿಮ್ಮ ಅನುಗ್ರಹ ಇರಲಿ ಅಂತ ಬರ್ಬೇಕು. ಆವತ್ತಿಂದ ಅದು ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ. ಅಲ್ಲೊಂದು ನಾಯಿ ಇತ್ತು, ಇದೆಲ್ಲ ನೋಡಿ, ಇದೆಲ್ಲ ಪ್ರಿಪೇರ್ ಮಾಡಿದವ್ರು ಯಾರು, ಅದು ಗುರುಕುಲದಲ್ಲಿ ಇರ್ತಾ ಇತ್ತು. ನಮ್ಮ ವಸತಿ ತುಂಬ ದೂರ ಇದೆ, ನಾವಿಬ್ಬರೇ ಗಂಡ ಹೆಂಡತಿಯಲ್ಲಿ ಇರೋದು, ಅಲ್ಲಿ ಅಕ್ಕಪಕ್ಕ ಮತ್ತೆ ಮನೆ ಇಲ್ಲ, ತುಂಬ ಸ್ವಲ್ಪ ದೂರ ಇತ್ತು. ಗೋಶಾಲೆ ಮಾತ್ರ ಹತ್ರ ಇದೆ. ಆ ನಾಯಿ ದಿನ ಸಾಯಂಕಾಲ 6 ಗಂಟೆ ಆದರೆ ನಮ್ಮ ವಸತಿಯಲ್ಲಿ ಬಂದು ಮಲ್ಕೊಳ್ಳೋದು, ಬೆಳಿಗ್ಗೆ 6 ಗಂಟೆಗೆ ಎದ್ದು ಹೋಗೋದು. ನಾವು ಬರೋ ತನಕ ಇದಷ್ಟು ಮಾಡಿದ್ವಿ. ಇವಾಗ ನಾವು ಮಗನ ಮಾತ್ರ ಗುರುಕುಲಕ್ಕೆ ಹೋದ್ರು ಅದು ಬಂದು ನಮ್ಮ ಜೊತೆಯಲ್ಲೇ ಹೊಳೆ ದಾಟಿಸಿ ಆ ಕಡೆ ಬಿಟ್ಬಿಡುತ್ತೆ. ಇದನ್ನ ಗುರು ರೂಪದಲ್ಲಿರೋ ಆ ಗುರುಗಳ ಕರುಣೆ ಇವತ್ತಿಗೂ ಅದು ಆ ನಾಯಿ ನಮ್ಮನ್ನು ಕಾದಿದೆ ಅಲ್ಲಿ. ಇದು ಅಲ್ಲಿಂದ ಬರುವಾಗಲೂ ಅಷ್ಟೇ, ಏನೋ ನಮಗೆ ಮುಂಚಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದಾಗ ಸ್ವಲ್ಪ ಭಯ ಹತ್ಕೊಳ್ಳೋಕೆ ಶುರುವಾಯ್ತು. ಸಂಪಾದನೆ ಅಂದ್ರೆ ಅಲ್ಲಿ ಸೀಮಿತವಾಗ ಒಂದು ಸಂಭಾವನೆ ಕೊಡ್ತಾ ಇದ್ರು. ಮಕ್ಕಳ ವಿದ್ಯಾಭ್ಯಾಸ, ಈ ಜೀವನದಲ್ಲಿ ಬದುಕಬೇಕಂದ್ರೆ ಸ್ವಲ್ಪ ಕಷ್ಟ, ಸಂಪಾದನೆ ಬೇಕು ಅನ್ನೋ ಕಾರಣದಿಂದ ಅದು ಒಂದು. ಇನ್ನೊಂದು, ಇವಳಿಗೆ ನಮ್ಮ ಮನೆಯೊಳಗೆ ಬರ್ಲಿಲ್ಲ,
ಕಾಲು ನೋವು, ಗಂಟುಗಳ ನೋವು ಶುರು ಆಯ್ತು. ಅಲ್ಲಿ ಥಂಡಿ ವಾತಾವರಣ, ನೋವು ಶುರು ಆಯ್ತು. ಅಲ್ಲಿಂದ ಬೆಂಗಳೂರಿಗೆ ಬರ್ಬೇಕಂತ ಡಿಸೈಡ್ ಮಾಡಿದಾಗ ಅದು ಹಂಗೆ. ಅವತ್ತು ಒಂದಿನ ಡಿಸೈಡ್ ಆಯ್ತು, ಬಂದ್ವಿ. ಅವರೇ ಮಂಜುನಾಥ ಭಟ್ರು ಅವ್ರ ಗಾಡಿಯೆಲ್ಲ ತುಂಬಿಸ್ಕೊಂಡು ಕರ್ಕೊಂಡು ಬಂದು ಬೆಂಗಳೂರಿಗೆ ಹೆಂಗೆ ಬಿಟ್ಟಿದ್ದಾರೋ ಹಾಗೇ ಸೇಫ್ಟಿಯಾಗಿ ತಂದು ಬಿಟ್ಟಿದ್ದಾರೆ. ಆ ಕರೋನದಲ್ಲಿ ಏನಾಗೋದಿತ್ತು, ಏನು ನಾವು ಕಳ್ಕೊಳ್ಳೋದಿತ್ತು, ಅರ್ಜೆಂಟ್ ಆಗಿ ಏನೋ ಕಷ್ಟ ಅನುಭವಿಸ್ಬೇಕಿತ್ತು, ಅದನ್ನು ಅಲ್ಲಿ ಕಳೆಯುವಂತೆ ಮಾಡಿದ್ರು ಗುರುಗಳು. ಏನೋ ಒಂದು ಮಾಸ್ಕ್ ಹಾಕಿಲ್ಲ ಒಂದಿನ, ಹಳ್ಳಿ ವಾತಾವರಣದಲ್ಲಿ ಬದುಕುವಾಗ. ಆ ಪ್ರೋಗ್ರಾಮ್ ಮುಗಿದ್ರು ಕೂಡಲೇ ಕರೋನದ್ದು ಮತ್ತೆ ಪುನಃ ಬೆಂಗಳೂರಿಗೆ ತಲುಪಿಸಿದ್ದಾರೆ. ಇವಾಗ ಒಂದು ಅವ್ರ ಕರುಣೆಯಿಂದಲೇ ನಾನು ಮಾಡೋದಲ್ಲ ಅಂತ ಬಿಟ್ಬಿಟ್ಟಿದ್ದೆ. ಒಂದು ಬೇಕ್ರಿ ನಮ್ಮ ಬದ್ಲಿ ಮನೆ ಹಾಗೆ ಇತ್ತು, ಯಾವ ಬಾಡಿಗೆ ಮನೆ ಇದ್ದು ಅದೇ ಬಾಡಿಗೆ ಮನೆಗೆ ಬಂದೆ. ನನ್ನ ತಮ್ಮ ಇದ್ದ ಅಲ್ಲಿ, ತಿರ್ಗಾ ಅವನ ಜೊತೆಲೆ ಹೋಗಿ ಅಲ್ಲೇ ಸೇರ್ಕೊಂಡ್ವಿ. ಅಲ್ಲೇ ಪಕ್ಕದಲ್ಲಿ ಒಂದು ಅಂಗಡಿ ಕಾಂಡಿ ಮೆಣಸು, ಅದನ್ನ ಅವನೊಂದು ಸ್ವಲ್ಪ ನಮ್ಮ ಸ್ನೇಹಿತನೇ ಮಾಡ್ತಾ ಇದ್ದಿದ್ದು. ಸ್ವಲ್ಪ ರೇಟ್ ವ್ಯತ್ಯಾಸ ಆಯ್ತು, ಇನ್ನು ಮಾಡೋದಲ್ಲ ಅಂತ ಡಿಸೈಡ್ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ದೆ ನಾನು. ಬೇಡ, ನನಗೆ ಇದು ರೇಟ್ ಆಗೋದಿಲ್ಲ ಅಂತ ಹೇಳಿ ಮನೇಲಿ ಬಂದು ಕೂತ್ಕೊಂಡ ತಕ್ಷಣ ರಾಮಮೂರ್ತಿಗಳು ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ಎಲ್ಲಿದ್ದೀಯಪ್ಪ, ನಾ ಈ ಥರ ಹಿಂಗೆ ಹೇಳ್ದ ಅವನು, ನಾನು ಬೇಡ ಅಂತ ಬಂದ್ಬಿಟ್ಟೆ. ಬಾರಯ್ಯ ಇರಲಿ ಅಂತ ಕರೆದ್ರೆ, ಏನೋ ಅವನು ಒಂದು ಸ್ವಲ್ಪ ಹೇಳ್ತಾನೆ, ಏನು ಸ್ವಲ್ಪ ಅದಕ್ಕೆ ಹೋಗಿ ಲೀಸನ್ ಮಾಡ್ಕೊಂಡು ಹೋಗಯ್ಯ ಅಂತ ಹೇಳಿ ತಿರ್ಗಿ ಅದನ್ನೇ ಮಾಡಿದೆ. ನಡ್ಕೊಂಡು ಹೋಗ್ತಾ ಇದೆ. ಮಾಡ್ಕೊಂಡು ಇವಾಗಲೂ ಅಷ್ಟೇ. ಅಲ್ಲ ಸ್ವಲ್ಪ ವ್ಯಾಪಾರ ಸ್ವಲ್ಪ ಕಮ್ಮಿ ಇದೆ. ನಾನು ಅಡುಗೆ ಕೆಲಸ ಗೊತ್ತು, ಅದಕ್ಕೆ ಹೋಗ್ತೀನಿ. ಇವನ್ ಆರಾಮ ನಡೀತಾ ಇದೆ, ಒಳ್ಳೆ ರೀತಿ ನಡೀತಾ ಇದೆ. ಅದರಲ್ಲೂ ಗುರು ಕಾರುಣೆ, ಎಲ್ಲರೂ ಕೆಲಸಗಳು ಸಿಗುತ್ತೆ. ಅಡುಗೆ ಕೆಲಸ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದೆ. ಮಗ ಅದೇ ವೇದ ವಿದ್ಯೆಗೆ ಬಂದಿದ್ದಾನೆ, ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದಾನೆ, ತುಂಬ ಖುಷಿಯಾಗಿ ಮಾಡ್ತಾ ಇದ್ದಾನೆ, ಅವನು ಆನಂದವಾಗಿ ಮಾಡ್ತಾ ಇದ್ದಾನೆ. ಆ ಗುರುನಾಥರ ಆಶೀರ್ವಾದ ಅವ್ರು ಮಾಡಿದಂತ ಅದು ಈಗ ಅಲ್ಲಿ ಆಸಕ್ತಿಯಿಂದ ಅವನು ಕಲಿತಾ ಇದ್ದಾನೆ. ಮಕ್ಕಳಿಗೆ ಅಲ್ಲಿ ಊಟ ಇಡಿಸೋದಿಲ್ಲ, ತಿಂಡಿ ಇಡಿಸೋದಿಲ್ಲ. ಈ ಥರ ನಾನ್ ವೆಜ್ ಎಲ್ಲ ತಿನ್ಕೊಂಡು ನಾವು ಬೆಳೆದವರು, ಆ ವಾತಾವರಣದಲ್ಲಿ ಅವರು ಬೆಳೆದವರು, ಅವ್ರು ತಿನ್ನಿಲ್ಲ ಇವಾಗೂ. ಆ ಮಕ್ಳಿಗೆ ನೋಡಿ ತಿನ್ಬೇಕಂತ ಅನ್ಸಲಿಲ್ಲ ನೋಡಿ, ಚಿಕ್ಕ ಮಗುವಿಂದ ಇವತ್ತಿನವರೆಗೂ. ಅದಕ್ಕೆ ರಾಮಮೂರ್ತಿ ಅವ್ರು ಏನು ಹೇಳಿದ್ರು, ನಮ್ಮ ಗುರುಗಳು ಏನು ಹೇಳಿದ್ರು ಅಂತಂದ್ರೆ, ನೀನಾಗಿ ತಿನ್ಸೋಕೆ ಹೋಗ್ಬೇಡ. ಅವ್ರಿಗೆ ಅದು ಏನು ಅಂತ ತಿಳ್ಕೊಂಡಾಗ ಆ ಭಾವನೆ ಬರ್ಬೋದು, ಬರ್ದೇನೆ ಇರ್ಬೋದು, ಹಾಗೆ ಇರಲಿ ಅಂತ ಹೇಳಿ ನಾನು ಅದಕ್ಕೆ ಬಿಟ್ಬಿಟ್ಟಿದ್ದೆ ಅವ್ರ ಪಾಡಿಗೆ. ಇವತ್ತಿನವರೆಗೂ ಅವ್ರಿಗೂ ತಿನ್ಬೇಕಂತ ಅನ್ಸಿಲ್ಲ. ಇದು ಅಂತ ಒಂದು ಆಹಾರದಲ್ಲೂ ನೋಡಿ, ಆ ಆಹಾರದಲ್ಲಿ ಇದ್ದವನ ಈ ಸಾತ್ವಿಕ ಆಹಾರಕ್ಕೆ ತಂದು ನೋಡಿ, ಆ ಮಗು ಹುಟ್ಟಬೇಕಿದ್ರೆ ಅಂತ ಮಗುನು ಹುಟ್ಟುವಂಗೆ ಮಾಡಿ, ಇದೆಲ್ಲ ನಮ್ಮಿಂದ ಆಗುವಂಥ ಕೆಲಸನ ನಾವು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಂತ ಒಂದು ಗುರು ಕಾರುಣ್ಯ ನಮ್ಮ ಮೇಲೆ ಆಗಿದೆ. ಇದು ಎಲ್ಲರಿಗೂ ಆಗಲಿ ಅಂತ ಹೇಳಿ ನಾನು ಗುರುಗಳ ಹತ್ರ ಬೇಡ್ಕೊತೀನಿ. ಈ ಜ್ಞಾನ ಅಂತೂ ಯಾವುದೇ ಇವಾಗಲೂ ನಮ್ಮ ಗುರು ಕಾರುಣ್ಯ ಅಂತ ಹೇಳಿದ್ರೆ ಕೆಲವೊಂದು ವಿಚಾರ ತಪ್ಪಾಗ್ತಿದೆ ಅಂತ ಗೊತ್ತಾಗುತ್ತೆ. ಹೌದು, ತಪ್ಪು ಮಾಡಬೇಡ ಅಂತ ಒಳ ಮನಸ್ಸು ಹೇಳುತ್ತೆ. ಧರ್ಮದಲ್ಲಿ ಅದು ಯಾರ್ದು ಒಬ್ರು ದುಡ್ಡಿಗೆ ಬಯಕೆ ಇಲ್ಲ, ಕೊಡ್ಬೇಕಂತ ಆಸೆ ಇರುತ್ತೆ. ನಾವು ದುಡ್ದು ನಮಗೆ ಸಿಗ್ಲಿ ಅಂತ ಆಸೆ ಇರುತ್ತೆ, ಬಿಟ್ರೆ ಅನಾವಶ್ಯಕ ಒಬ್ಬರಿಂದ ದುಡ್ಡು ಬರಲಿ ಅಂತ ಆಸೆ ಇಲ್ಲ. ಎಷ್ಟೇ ಕಡದಲ್ಲಿದ್ರು ಏನೇ ಇದ್ರು ಗುರು ಕಾರುಣ್ಯ ಚೆನ್ನಾಗಿ ಹೋಗ್ತಾ ಇದೆ. ಆ ಬುದ್ಧಿ ಇನ್ನೊಬ್ರಿಗೆ ಕೀಟ್ಲೆ ಕೊಡ್ಬೇಕು ಅಂತೇಳಿ ಇಲ್ಲ, ಇನ್ನೊಬ್ರಿಗೆ ತೊಂದರೆ ಕೊಡ್ಬೇಕು ಅಂತ ಮನಸ್ಸಿಲ್ಲ. ಸಾತ್ವಿಕ ಗುರು ಕಾರುಣ್ಯ ನಡ್ಕೊಂಡು ಹೋಗ್ತಾ ಇದೆ. ಇದೇ ಥರ ಎಲ್ಲರಿಗೂ ಆಗಲಿ. ಅದನ್ನೆಲ್ಲ ಸ್ವಲ್ಪ ಗುರುವಿನ ಸಂಪರ್ಕಕ್ಕೆ ಬಂದವರಿಗೆ ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ಲಿ. ನಮ್ಮ ಸಮಾಜದ, ನಮ್ಮ ಸಂಸ್ಕೃತಿ, ಭಾರತ ದೇಶದ ಸನಾತನ ಧರ್ಮದ ಸಂಸ್ಕೃತಿ ಇದು ಅಲ್ವಾ, ಇದನ್ನ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ. ನಮ್ಮ ಮಕ್ಕಳು ಪಂಚೆ ಹಾಕೊಂಡು ಓಡಾಡ್ತಾ ಇದ್ರೆ ಅಕ್ಕಪಕ್ಕದ ಬ್ರಾಹ್ಮಣರ ಮನೆಯವರು ತುಂಬ ಖುಷಿ ಆಗುತ್ತೆ ಸರ್, ಮಕ್ಕಳನ್ನ ನೋಡಿದ್ರೆ ಏನು ಕಲ್ಚರು ಅಂತ ಹೇಳ್ತಾರೆ. ಇದಲ್ವಾ ಗುರು ಕಾರುಣ್ಯ. ಹೆಂಗೋ ಇದ್ದವರಿಗೆ ನಾವು ಹೆಂಗೆ ಇದ್ದೀವಿ ಇವತ್ತು, ಹಿಂಗೆ ಬರ್ತಿದ್ರು ನಮಗೆ ಆಶ್ಚರ್ಯ, ಹೆಂಗಿದ್ವಿ ಹೆಂಗೆ ಬಂದ್ವಿ ಅಂತ ಹೇಳಿ. ಇದು ಸಂತೋಷದ ವಿಚಾರ. ಇಲ್ಲೂ ಹಂಗೆ ನಾನು ಈಗ ಸ್ವಲ್ಪ ಸಂಪಾದನೆ ಸ್ವಲ್ಪ ಕಡಿಮೆ ಆದಾಗ, ತೊಂದರೆ ಆದಾಗ, ಮನಸ್ಸಿಗೆ ಕ್ಲೇಶ ಆಯಿತು. ಈಗ 1 ವರ್ಷದಿಂದ ಪ್ರತಿ ತಿಂಗಳು ಗುರುಗಳ ದರ್ಶನ ಮಾಡೋಣ ಸಕ್ಕರೆಪಟ್ಟಣಕ್ಕೆ ಅಂತ ಬರ್ತಾ ಇದ್ದೀನಿ. ಇದು 13ನೇ ತಿಂಗಳು. ಕಳೆದ ವರ್ಷ ಜನವರಿಯಲ್ಲಿ ಶುರು ಮಾಡಿದ್ದು, 1 ವರ್ಷ ಆಯ್ತು. ಇದು 14ನೇ ತಿಂಗಳಾಗತ್ತೆ. ಫೆಬ್ರವರಿ 14ನೇ ತಿಂಗಳು. ಪ್ರತಿ ತಿಂಗಳು ಒಂದೊಂದು ಥರದ ದರ್ಶನ ಆಗ್ತಾ ಇದೆ ಇಲ್ಲೂ. ನಾವು ಬಂದಿರೋದು ಒಂಥರ ಹಿಂಗೆ. ಮೊನ್ನೆ ಅದೇ ಬೀಗದ ವಿಷಯ ನಿಮ್ಗೆ ಹೇಳದ್ನಲ್ಲ, ಅದೇ ಬೀಗ ಅಲ್ಲಿ ಅರಸೀಕೆರೆಯಲ್ಲಿ ಅವ್ರು ಕರ್ಕೊಂಡೋಗಿ ಇಂಥ ಮನೇಲಿ ಬೀಗ ಇದೆ ಹಿಂಗಿರುತ್ತೆ ಅಂತ ತಗೊಂಡೋಗಿ ತೋರಿಸಿದ್ರು. ಹೀಗೆ ಇವರು ಕಡೂರಲ್ಲಿ ನೀವು ಎಪಿಸೋಡ್ ಇದರಿಂದ ಎಪಿಸೋಡ್ ಸ್ಟಾರ್ಟ್ ಮಾಡಿದ್ದೀರಿ. ನಮ್ಗೆ ಗೊತ್ತಿಲ್ಲ, ನಿಮ್ಮ ಹೆಸರು ಗೊತ್ತಿಲ್ಲ, ಹೆಸರು ಸಹ ಈಗ ನಂಗೆ ಜ್ಞಾಪಕ ಇಲ್ಲ, ಗೊತ್ತಿಲ್ಲ. ಅದು ನೋಡ್ತಾ ಇದ್ದೀನಿ. ಗುರುಗಳ ಕಾರುಣ್ಯ ಈ ಥರ ಇದೆಯಲ್ಲ, ಇವ್ರನ್ನೊಂದ್ಸಲ ನೋಡ್ಬೇಕಿತ್ತು, ಅವ್ರ ಮನೆಗೆ ಹೋಗ್ಬೋದಿತ್ತು ಅಂತ ಅನಿಸ್ತು. ಯಾವಾಗ ಆ ದಾವಣಗೆರೆ ಯಾರೋ ಬಂದು ಒಂದು ಎಪಿಸೋಡ್ ಮಾಡಿದ್ರಲ್ಲ, ಅವ್ರು ಚಂದ್ರಶೇಖರ ಭಾರತಿಗಳದ್ದು ವೇದಿಕೆ ಸುತ್ತಾಡಿದ್ವಿ ಅಂತಲೇ, ಅದನ್ನ ನೋಡಿದಾಗ ಇವ್ರನ್ನೊಂದು ದರ್ಶನ ಮಾಡ್ಬೋದಿತ್ತು, ಮಾತಾಡ್ಬೇಕು ಅಂತ ಅನಿಸುತ್ತೆ ಅಂತ ಅಂತು. ಅದೇ ಹೊತ್ತು ನೋಡಿ, ನಾವು ನಮ್ಮ ಪೂಜೆ ಮಾಡ್ಕೊಂಡು ಅಲ್ಲಿ ಗುರುಗಳಿಗೆ ನಮಸ್ಕಾರ ಮಾಡ್ಕೊಂಡು ಹೊರಟಾಗ ನೀವು ಹಿಂದಿಂದ ಮಾತಾಡ್ತಿದ್ರಿ. ನಾನು ಅದು ಅನ್ಕೊಳ್ಳೂ ಇಲ್ಲ, ಬ್ಯಾಗ್ ಹಾಕಿ ಹೊರಟಾಯ್ತು. ಆವಾಗ ತಿರುಗಿ ಕೇಳಿದ್ರೆ ನೀವೇ ಕೊಟ್ಟು ಇದು ಮಾತಾಡೋಕೊಂದು ಅವಕಾಶ ಕೊಟ್ಟಿದ್ರಿ. ಆ ಗುರು ಕಾರುಣ್ಯದಿಂದ 1-2 ಮಾತಾಡೋಕೆ ಅವಕಾಶ ಸಿಕ್ತು. ಆ ಗುರುವಿನ ಅನುಗ್ರಹನ ಹಂಚಿಕೊಳ್ಳೋಕೆ ನಮಗೆ ಸಿಕ್ತು. ತುಂಬ ಸಂತೋಷ ಆಗ್ತಿದೆ ಸರ್. ನಿಮಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದಾಗಲಿ. ಸನಾತನ ಧರ್ಮದ ಉಳಿಕೆಗೋಸ್ಕರ ಎಲ್ಲ ಈ ಥರ ಯಾವುದೇ ಜಾತಿ ಭೇದಗಳಿಲ್ಲದೆ ಪರಮಾತ್ಮನ ದರ್ಶನ. ಈಗ ನಾವು ಅಕ್ಕಪಕ್ಕ ದೇವಸ್ಥಾನ ನೋಡ್ತೇವೆ, ಹೆಣ್ಮಕ್ಳು
ಗಂಡು ಮಕ್ಕಳು ಅಷ್ಟೇ ಬರ್ಮೋಡ ಹಾಕೊಂಡು ದೇವ್ರ ದರ್ಶನ ಮಾಡೋದು, ಇದೆಲ್ಲ ತುಂಬಾ ನಮ್ಗೇನು ಕಲ್ಚರ್ ಗೊತ್ತೇ ಇಲ್ದಿರೋ ತುಂಬಾ ನೋವು ಅನ್ಸುತ್ತೆ. ಎಲ್ಲಾ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ, ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಸೀರೆ ಒಂದು ಅಟ್ಲೀಸ್ಟ್ ಒಂದು ಪಂಚ ಅಂಗಿಯಾರು ಹಾಕೊಂಡು ಪರಮಾತ್ಮನ ದರ್ಶನಕ್ಕೆ ಇದನ್ನೆಲ್ಲ ಒಂದು ಸ್ವಲ್ಪ ಬೆಳೆಸ್ಕೊಳ್ಳಿ. ನಮ್ಮ ಸನಾತನ ಧರ್ಮಕ್ಕೆ ಒಳ್ಳೇದಾಗ್ಲಿ, ಹಿಂದೂ ಧರ್ಮ ಬೆಳೀಲಿ ಅಂತ ಗುರುನಾಥರ ಕರುಣೆ ಮಾಡ್ಲಿ ಅಂತ ಬೇಡ್ಕೊಂತೀನಿ. ವೆಂಕಟಾಚಲ ಗುರುನಾಥ ಏನು. ನನ್ನ ಹೆಸರು ಗೋಪಾಲಕೃಷ್ಣ ಅಂತ. ನಂದು ಊರು ಕುಂದಾಪುರ. ನಾನು ಇರೋದು ಆ್ಯಕ್ಚುಲಿ ಬೆಂಗಳೂರಲ್ಲಿ. ನಾನೊಂದು ಹೋಟೆಲ್ ಉದ್ಯಮಿ. ನಾನು ನನ್ನ ಸ್ನೇಹಿತರಾದ ಇವಾಗಲೇ ಮಾತಾಡಿದ ದೇವರಾಜ್ ಅಂತ, ಅವರಿಗೂ ಒಂದು ಗುರು ಸಂಪರ್ಕ ಆಯಿತು. ಅವರಿಂದ ಮೂಲಕವಾಗಿ ನನಗೂ ಗುರು ಸಂಪರ್ಕ ಆಯಿತು, ರಾಮಮೂರ್ತಿ ಅವರು ಅಂತ ಗುರುಗಳು. ಹಾಗೆ ನನಗೂ ಆ ಸಮಯದಲ್ಲಿ ಸ್ವಲ್ಪ ಹೋಟೆಲ್ ಸಮಸ್ಯೆಗಳೆಲ್ಲ ಇತ್ತು, ವ್ಯಾಪಾರಗಳೆಲ್ಲ ಅಭಿವೃದ್ಧಿ ಆಗಿಲ್ಲ ಇತ್ತು. ಆವಾಗ ಈಗ ನಮ್ಮ ದೇವರಾಜ್ ಅವರು ಕರ್ಕೊಂಡೋಗಿ ಅವ್ರ ಹತ್ರ ನನ್ನ ಮೀಟ್ ಮಾಡಿಸಿದ್ರು. ಆವಾಗ ಗುರುಗಳು ಸಹ ನನಗೊಂದು ಸಪ್ತಾಹ ಮಾಡು, ಒಳ್ಳೇದಾಗತ್ತೆ, ವ್ಯಾಪಾರ ಎಲ್ಲ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ರು. ಆವಾಗ ನಾನು ಮಾಡಿದೆ. ಅಲ್ಲಿಂದ ನನಗೆ ಜೀವನದಲ್ಲಿ ಒಂದು ಅಭಿವೃದ್ಧಿ ಆಯಿತು. ಆವಾಗ ನಮಗೆ ವೆಂಕಟ ಗುರುನಾಥರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಇತ್ತು. ಆವಾಗ ಹೀಗೆ ಒಂದಿನ ಈಗ ದೇವರಾಜ್ ಹೇಳಿದಾಗೆ ಒಂದು ಮೆಸೇಜ್ ಬಂತು ಒಂದು ಸಂಜೆ. ಆವಾಗ ದೇವರಾಜ್ ಅವರು ನನಗೆ ಗುರುನಾಥರು ಬಂದಿದ್ದಾರೆ ಇದರಲ್ಲಿ ಚೌಟಲ್ಲಿ ಹೋಗಿವೆ. ನಾವು ಆ ಕ್ಷಣದಲ್ಲಿ ತುಂಬಾ ಅಂದ್ರೆ ಸಮಯ ಇಲ್ಲೇ ಇತ್ತು. ನನ್ನ ಗಾಡಿ ಪಲ್ಸರ್ ಇತ್ತು, ಅವ್ನು ಕೂರಿಸ್ಕೊಂಡೆ. ತುಂಬಾ ಟ್ರಾಫಿಕ್ ಇತ್ತು. ಯಾವ ರೀತಿ ಗಾಡಿ ಓಡಿಸಿ ಹೋಗಿದ್ದೆ ಅಂತ ಗೊತ್ತಿಲ್ಲ. ಗುರುನಾಥರು ಆ ಸಮಯದಲ್ಲಿ ನಾವು ಹೋದವಾಗ ಅಲ್ಲಿ ಕೂತಿದ್ರು, ಎಲ್ಲರೂ ದರ್ಶನ ಮಾಡ್ತಿದ್ರು. ನಾವು ನಮ್ಮ ಗುರುಗಳ ಹತ್ರ ಹೋಗಿ ಹೋಗಿಯಪ್ಪ ಅಂತಂದ್ರು. ಆವಾಗ ಅಲ್ಲಿ ಹೋದವಾಗ ತುಂಬಾ ಜನ ಇದ್ರು ಗುರುಗಳು. ನಾವು ಅಲ್ಲಿ ಹೋಗ್ಬೇಕಾದ್ರೆ ನಮ್ಮನ್ನ ಒಂದು ದೃಷ್ಟಿ ಬೀರಿ ನೋಡಿದ್ರು, ಯಾವುದು ಬಾಗ್ಲಲ್ಲೇ. ಆ ಸಮಯದಲ್ಲಿ ನಾವು ಹೋದಾಗ ತುಂಬಾ ಜನ ಇದ್ರು. ಎಲ್ಲ ಹೇಳಿ ಗುರುನಾಥರು ಹೋಗ್ತಾರೆ ಅಂದ್ರೆ ನಾವು ಒಂದು ಸುತ್ತು ಬಂದು ವಾಪಸ್ ಬರ್ಬೇಕಾದ್ರೆ ನಾವು ನಿಂತ ಜಾಗದಲ್ಲಿ ಗುರುಗಳು ಬಂದು ಚೇರ್ ಹಾಕೊಂಡು ಕೂತ್ಕೊಂಡ್ರು. ಅವಾಗ ಸಡನ್ಲಿ ನಮ್ಮ ಇಬ್ರು ಇದ್ವಿ. ಆವಾಗ ನಾನು ಬಲಗಾಲ ಹಿಡಿದೆ ಗುರುಗಳಿದ್ದು, ಇವ್ರು ನಮ್ಮ ಸ್ನೇಹಿತರು ದೇವರಾಜ್ ಅವರು ಎಡಗಾಲ ಹಿಡಿದ್ರು. ಒಂದು 5 ನಿಮಿಷ ಅವಕಾಶ ಸಿಕ್ತು ಗುರುನಾಥರದ್ದು. ಆವಾಗ ಅವ್ರು ಕಾಲು ಒತ್ತಿ ಒಂದು 5 ನಿಮಿಷ, ನಮಗೆ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ಒಳ್ಳೆ ರೀತಿಯಲ್ಲಿ ದರ್ಶನ ಮಾಡ್ಕೊಂಡು ಆವತ್ತು ಖುಷಿಯಿಂದ ಬಂದೆ. ಆವಾಗ ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದು, ಆಕ್ಚುಲಿ ಮದುವೆ ಆಗಿದೆ ಅಷ್ಟೇ ವರ್ಷ. ನಾವು ಅದು ನಂದು 53 ದಿನದ ವ್ರತ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ಗುರುಗಳ ದರ್ಶನ ಆಗಿದ್ದು. ದತ್ತದ್ದು 53 ದಿನ ಒಂದು ವ್ರತ ಮಾಡ್ತಾ ಇದ್ದೆ. ಆ 45 ದಿನ ಏನೋ ಆಗಿತ್ತು. ಆ ಸಮಯದಲ್ಲೇ ಗುರುಗಳ ದರ್ಶನ ಆಯಿತು. ಹೋಗಿ ಗುರು ದರ್ಶನ ಅದೇ ರೀತಿ ನನಗೂ ಊರಿಗೆ ಹೋದೆ. ಆಮೇಲೆ ಒಳ್ಳೆ ರೀತಿ ನನ್ನ ಹೆಂಡತಿಗೆ ಒಳ್ಳೆ ರೀತಿ ಒಂದು ಹೆಣ್ಣು ಮಗು ಹುಡುತು. ಆ ಸಮಯದಲ್ಲಿ ಏನಂದ್ರೆ, ನಾನು ಸಾಯಿಬಾಬನ ಅಪಾರವಾದ ಭಕ್ತ. ಒಂದು ಸಮಯದಲ್ಲಿ ನನ್ನ ಬೈಕೆ ಮದುವೆ ಇತ್ತು. ಆ ಸಮಯದಲ್ಲಿ ಗುರುನಾಥರದೇ ಗುರುಗಳ ಬಗ್ಗೆನೇ ಜ್ಞಾನ ಅತಿಯಾಗಿ. ಆ ಸಮಯದಲ್ಲಿ ಬೆಳಿಗ್ಗೆ ಒಬ್ರು ಜೋಳಿಗೆ ಹಾಕೊಂಡು ಮನೆಗೆ ಸೇಮ್ ಸಾಯಂಕಾಲನೇ ಟೇಬಲ್ ಇಟ್ಕೊಂಡ್ರು, ಪ್ಲೇಟ್ ಕಟ್ಕೊಂಡ್ರು. ಆವಾಗ ನಾನು ಅವರಿಗೆ ಊಟ ಎಲ್ಲ ಕೊಟ್ಟು ಆಶೀರ್ವಾದ ಮಾಡಿ ಹೋದ್ರು. ಅಲ್ಲಿಂದ ಒಂದು ಅಭಿವೃದ್ಧಿ ಆಯ್ತು, ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ. ಜೀವನದಲ್ಲಿ ಎಲ್ಲ ಕೊಟ್ಟ ಪರಮಾತ್ಮ. ಮತ್ತೆ ನಾನು ಇವತ್ತು ವಾಪಸ್ ನನಗೇನೋ ಸ್ವಲ್ಪ ಸಮಸ್ಯೆ ಆಯ್ತು ಉದ್ಯೋಗದಲ್ಲಿ. ಮತ್ತೆ ಬದಲಾವಣೆಗಳು ಶುರು ಆಯ್ತು. ಒಂದು ಮತ್ತೆ ಆ ಸಮಸ್ಯೆ ಸರಿ ಆಗ್ತದೆ ಗುರುಸ್ಥಾನಕ್ಕೆ ಬಂದ್ರಂತ ಮತ್ತೆ ವಾಪಸ್ ಇವತ್ತು ನನ್ನ ಸ್ನೇಹಿತರು ದೇವರಾಜ್ ಮತ್ತೆ ಕರ್ಕೊಂಡು ಬಂದ್ರು. ಎಲ್ಲಿಗೆ? ಸಕ್ರಾಯಪಟ್ಟಣ. ನಿಮ್ಮ ಸಮಸ್ಯೆ ಕ್ಲಿಯರ್ ಆಗ್ತದೆ, ಏನು ಭಯ ಬಿಡಬೇಡಿ ಅಂತ ನನ್ನ ಬಂದ್ರು. ಅದಕ್ಕೆ ಮತ್ತೆ ಬಂದ ಮತ್ತೆ ಇಲ್ಲಿ ಒಳ್ಳೊಳ್ಳೆ ಅನುಭವಗಳಾಯ್ತು. ಖಂಡಿತ ನನ್ನ ಸಮಸ್ಯೆ ಸಕ್ರಾಯಪಟ್ಟಣ ಅವರು ಗುರುರಾಯರು ನಿವಾರಣೆ ಮಾಡ್ತಾರೆ ಅಂತ ಧೈರ್ಯದಲ್ಲಿ ಬಂದಿದ್ದೀನಿ. ಅವತ್ತು ನನ್ನ ಕಷ್ಟ ನಿವಾರಣೆ ಮಾಡಿದ್ರು ಅವರು, ಇವತ್ತು ಮಾಡ್ತಾರೆ ಅಂತ ಆ ಧೈರ್ಯದಲ್ಲಿ ಬಂದಿದ್ದೀನಿ. ಅದೇ ಗುರುನಾಥ ಇಚ್ಛೆದಿಂದ ನಾನು ತುಂಬಾ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡೆ. ವ್ಯವಹಾರದಲ್ಲ ತುಂಬಾ ತೊಂದರೆ ಆಯ್ತು, ತುಂಬಾ ಕಷ್ಟ ಆಗ್ತಾ ಇದೆ, ವ್ಯವಹಾರಗಳು ಸರಿಯಾಗಿ ನಡೀತಾ ಇಲ್ಲ. ಆ ಗುರುನಾಥರು ಬಂದು ಏನೂ ಆಗಲ್ಲ, ಹೆದರ್ಬೇಡ, ಒಳ್ಳೇದಾಗುತ್ತೆ ಅಂದ್ರು. ಆವಾಗ ಹೀಗೆ ನಾನು ನಮ್ಮ ಸ್ನೇಹಿತರ ಹೋಗಿ ಬರೋಣ, ಒಳ್ಳೇದಾಗುತ್ತೆ ಅಂತಂದು ಬಂದಿದ್ದೀನಿ. ಗುರುನಾಥರು ತುಂಬಾ ಸಲ ನನ್ನ ದರ್ಶನ ಕೊಟ್ಟಿದ್ದಾರೆ ಕನಸಿನಲ್ಲಿ. ಒಳ್ಳೇದಾಗುತ್ತೆ, ಭಯ ಬೀಳಬೇಡ ಅಂತ ಹೇಳಿದ್ದಾರೆ. ಆ ನಂಬಿಕೆಯಲ್ಲಿ ಮತ್ತೆ ಬಂದಿದ್ದೇನೆ. ಖಂಡಿತ ನಮಗೆ ದಾರಿ ತೋರ್ತಾರೆ ಅಂತ ನಂಬಿದೆ. ಅದೇ ನೋಡಿ, ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಸಕ್ರಾಯಪಟ್ಟಣಕ್ಕೆ ಬಂತು. ಈ ದಿವಾನಿ ಇವರು ಸಿಕ್ಕರು. ಇದು ನಾವು ಹೇಳ್ಕೊಳ್ಳುವಂಥದ್ದು ನೋಡಿ. ಯಾಕಂದ್ರೆ ಒಂದು 2013 ನಾವೆಲ್ಲ ಒಂದು ಗ್ರೂಪ್ ಆಗಿದ್ದೀವಿ. ಎಲ್ಲರೂ ಗುರು ಪ್ರತಿ ವಾರ ಭಜನೆ ಮಾಡುವಂಥದ್ದು ಎಲ್ಲ ಆಮೇಲೆ ಒಂದು 2014 ನನ್ನ ಹೋಟ್ಲು ಹೋಯ್ತು. ಆವಾಗ ಎಲ್ಲ ನಾವು ಸ್ವಲ್ಪ ಬೇರೆ ಆದವು. ಅಲ್ಲಿಂದ ನಮ್ಗೆ ಸ್ವಲ್ಪ ಸಮಸ್ಯೆಗಳೆಲ್ಲ ಶುರುವಾಯ್ತು. ಏನೋ ಗುರು ನಾವು ಬಿಟ್ಟೇವೆ ಏನೋ ಅಂತ ಒಂದು ಭಾವನೆ ನಮ್ಮಲ್ಲಿ ಹುಡುಕ್ತು. ಸ್ವಲ್ಪ ಬಿಸ್ನೆಸ್ಲೆಲ್ಲ ಸ್ವಲ್ಪ ಬ್ಯುಸಿ ಆದ್ವಿ ಎಲ್ಲ ರೀತಿಯಲ್ಲಿ. ಗುರು ಬಿಟ್ಟು ಮತ್ತೆ ವಾಪಸ್ ಗುರು ಪಾಠ ಕಳಿಸ್ಲಿಕ್ಕೂ ಅಥವಾ ಏನಂತ ನಮ್ಗೆ ಗೊತ್ತಿಲ್ಲ. ಮತ್ತೆ ವಾಪಸ್ 10ನೇ ಸಾನ್ನಿಧ್ಯನ ಹುಡ್ಕೊಂಡು ಮತ್ತೆ ಬಂದಿದ್ದೀನಿ. ಮತ್ತೆ ನನ್ನ ಗುರುನು ಮತ್ತೆ ಮೇಲೆ ಎತ್ತಾನೆ ಅನ್ನೋ ಭಾವನೆಯಲ್ಲಿದೆ. ಖಂಡಿತವಾಗಿ ಮತ್ತೆ ನನ್ನ ಒಳ್ಳೆ ಸ್ಥಾನ ತಗೊಂಡೋಗಿ ನನ್ನ ಗುರು ಇಡ್ತಾನೆ ಅನ್ನೋ ಭಾವನೆಯಿಂದ ಮತ್ತೆ ಬಂದಿದ್ದೀನಿ ಇಲ್ಲಿಗೆ. ಅದೇ ರೀತಿ ನಮ್ಮ ಸಂಪರ್ಕ ಮತ್ತೆ ಎಲ್ಲರೂ ಒಂದಾಗಿ ಮತ್ತೆ ಅದೇ ರೀತಿಯಲ್ಲಿ ನಾವು ಮುಂದೆ ಹೋಗ್ತೇವೆ ಅನ್ನೋದು ಒಂದು ನಂಬಿಕೆ ಇದೆ. ಇದೇ ಕಾರಣ ಗುರು ನಮ್ಮ ಮೇಲೆ ಇರ್ಲಿ ಅಂತ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆದಾಗ್ಲಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.